8ನೇ ದಿನಕ್ಕೆ ಕಾಲಿಟ್ಟ ವಸತಿ ರಹಿತರ ಅಹೋರಾತ್ರಿ ಹೋರಾಟ. ಇತ್ತ ಮೂಸಿಯೂ ನೋಡದ ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ. ಮಧುಗಿರಿ, ಕೊರಟಗೆರೆ, ತುರುವೇಕೆರೆ ತಾಲೂಕಿನ ಭೂ ರಹಿತರು ಮತ್ತು ವಸತಿ ರಹಿತರು ತಮಗೆ ಸಾಗುವಳಿ ಚೀಟಿ ಹಾಗೂ ಹಕ್ಕುಪತ್ರ ನೀಡುವಂತೆ ಆಗ್ರಹಿಸಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಹೋರಾಟ ಇಂದಿಗೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ತಮಟೆ ಬಡಿಯುವ ಮೂಲಕ ಪ್ರತಿಭಟನಾಕಾರರು ತಮ್ಮ ನೋವನ್ನ ಹೊರಹಾಕಿದ್ರು. ಆದರೆ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೋ ನೋಡ್ತಾ ಇಲ್ಲ ಅಂತ ಹೋರಾಟಗಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೌದು, ತುಮಕೂರಿನ ಡಿಸಿ ಕಚೇರಿ ಎದುರು ಕಳೆದ 8 ದಿನಗಳಿಂದ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಆದರೆ ಭೂಮಿ ಮತ್ತು ವಸತಿ ಹಕ್ಕು ಹೋರಾಟಗಾರರ ಪ್ರತಿಭಟನೆಗೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಗಾಳಿ ಮಳೆ ಬಿಸಿಲಿನಲ್ಲಿ ಹೋರಾಟ ಮಾಡ್ತಾ ಇರೋ ಜನರ ಗೋಳು ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಮಕ್ಕಳು ಮರಿಯೊಂದಿಗೆ ಬೀದಿಯಲ್ಲಿ ಬೇಯ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಎಸಿಯಲ್ಲಿ ಆರಾಮಾಗಿ ಕೂತಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಹನ್ರಾಳ್ ನಾಗಭೂಷಣ್ ಮಾತನಾಡಿ, ಭೂಮಿ ಮತ್ತು ವಸತಿ ಹಕ್ಕು ನೀಡಬೇಕೆಂದು ಆಗ್ರಹಿಸಿ ನಾವು ಕಳೆದ 8 ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಅಧಿಕಾರಿಗಳು ಮಾತ್ರ ನಮ್ಮತ್ತ ತಿರುಗಿ ಕೂಡ ನೋಡ್ತಾ ಇಲ್ಲ. ಕೆಲವು ತಾಲೂಕಿನ ತಹಸೀಲ್ದಾರ್ ಮತ್ತು ಎಸಿಗಳು ಇತ್ತ ಮೂಸಿಯೋ ನೋಡ್ತಾ ಇಲ್ಲ. ನಾವು ನಮ್ಮ ಕುಟುಂಬಗಳು 8 ದಿನದಿಂದ ಇಲ್ಲಿಯೇ ಬೀಡು ಬಿಟ್ಟಿದ್ದೇವೆ. ಆದ್ರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತ ಇಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಂಡ್ರು. ಬಂಧುಗಳೇ, ಇವತ್ತು ನಾವು ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ 8ನೇ ದಿನಕ್ಕೆ ನಮ್ಮ ಅಹೋರಾತ್ರಿ ಧರಣಿಯನ್ನು ಮುಂದುವರಿಸಿದ್ದೀವಿ. ಈ 8ನೇ ದಿನದವರೆಗೂ ಜಿಲ್ಲಾಧಿಕಾರಿಗಳು ಬಂದರು, ಆಯಾಯ ಎಸಿ ಮತ್ತು ತಹಸೀಲ್ದಾರ್ಗಳು ಬಂದರು. ತಿಪ್ಟೂರು ತಹಸೀಲ್ದಾರರು ಮತ್ತು ತುರುವೇಕೆರೆ ತಹಸೀಲ್ದಾರರು ಇಲ್ಲಿವರೆಗೂ ಬಂದಿಲ್ಲ. ತಿಪ್ಟೂರು ಎಸಿ ಮತ್ತು ತುರುವೇಕೆರೆ ತಹಸೀಲ್ದಾರ್ ಇಲ್ಲಿವರೆಗೂ ಬಂದಿಲ್ಲ. ಮತ್ತು ತುಮಕೂರು ಎಸಿ ಅವರು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಇಲ್ಲಿವರೆಗೂ ಬಂದಿಲ್ಲ. ಅವರವು ಕೂಡ ಇಶ್ಯೂಸ್ ಇದ್ದಾವೆ. ಆದರೆ ಅವರಿಬ್ಬರಿಗೂ ಇಲ್ಲಿ ಬರಬೇಕು, ಇಲ್ಲಿ ಸಮಸ್ಯೆಗಳೇನು ಅಂತ ಕೇಳಬೇಕು ಅನ್ನೋ ಒಂದು ಸಣ್ಣ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತ ನಾನು ಭಾವಿಸ್ಕೊತೀನಿ. ಮತ್ತು ಆಮೇಲೆ ಸಂಬಂಧಪಟ್ಟಂತೆ ನಿನ್ನೆ 7ನೇ ದಿನ ತುಂಬ ದೊಡ್ಡ ಮಟ್ಟದ ಒಂದು ಮಳೆ ಬಂತು. ಆ ಮಳೆ ಬಂದಂಥ ಸಮಯದಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತು ತುಮಕೂರು SP ರವರ ನಿರ್ದೇಶನದ ಮೇರೆಗೆ ತುಮಕೂರು ಟೌನ್ ಇನ್ಸ್ಪೆಕ್ಟರ್ ಅವರು ಸ್ಥಳಕ್ಕೆ ಬಂದು ಎಲ್ಲ ಇಲ್ಲಿನ ಧರಣಿ ನಿರತರನ್ನು ಮಹಾನಗರ ಪಾಲಿಕೆ ನಿರಾಶ್ರಿತರ ಕೇಂದ್ರಕ್ಕೆ ಕೊಂಡೊಯ್ದು ಅವರಿಗೆ ರಾತ್ರಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಮೊದಲಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತೇವೆ. ಮತ್ತು ಆಮೇಲೆ ಸಂಬಂಧಪಟ್ಟಂತೆ ನಾವು ಇವತ್ತು ಬೆಳಗ್ಗಿನಿಂದ 8ನೇ ದಿನದ ಅಹೋರಾತ್ರಿ ಧರಣಿಯನ್ನು ಪ್ರಾರಂಭಿಸಿದ್ದೇವೆ. ಈ ಒಂದು ಧರಣಿ 8ನೇ ದಿನಕ್ಕೆ ಕಾಲಿಟ್ಟ ಸಮಯದಲ್ಲಿ ಇವತ್ತು ಮಧುಗಿರಿ ಎಸಿ ರವರು ಅಲ್ಲಿಗೆ ನಮ್ಮ ಸಮಿತಿಯನ್ನು ಕರೆಸ್ಕೊಂಡು ಮತ್ತೆ ಪುನಃ ಅದೇ ಈ ಹಿಂದಿನಿಂದನೂ ಕೂಡ 2 ವರ್ಷದಿಂದನೂ ಕೂಡ ಸಭೆಗಳನ್ನು ಮಾಡ್ಕೊಂಬಂದಿದ್ದಾರೆ. ಸಭೆಗಳಲ್ಲಿ ಚರ್ಚೆ ಮಾಡಿದ್ದಾರೆ. ಆದರೆ ಕೆಲಸ ಮಾತ್ರ ಒಂದೂ ಆಗಿಲ್ಲ. ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೇವಲ ಆಶ್ವಾಸನೆಗಳು ಭರವಸೆಗಳು ಕೊಟ್ಟರೆ ಆಗೋದಿಲ್ಲ. ನಾವಿದಕ್ಕೆಲ್ಲ ಜಗ್ಗೋದು ಇಲ್ಲ, ಬಗ್ಗೋದು ಇಲ್ಲ. ಮತ್ತು ಆಮೇಲೆ ಅದಕ್ಕೆಲ್ಲ ತಲೆ ಆಡಿಸೋದಕ್ಕೆ ನಾವೇನು ಇಲ್ಲಿ ಧರಣಿ ಬಿಡೋ ಅಂಥ ಒಂದು ಇದನ್ನು ನಾವು ಪ್ರಯತ್ನ ಮಾಡೋದಿಲ್ಲ. ಮತ್ತು ಆಮೇಲೆ ಸುಮ್ಮನೆ ಹೇಳ್ಕೊಂಡು ಕಾಲ ದುಡ್ಕೊಂಡು ನಮ್ಮನ್ನು ಇಲ್ಲಿಂದ ಹೋಗೋಂಥ ಕೆಲಸನ ಮಾಡೋದಕ್ಕೆ ನಾವು ಸಿದ್ಧರಿಲ್ಲ. ಮತ್ತು ನೀವು ಅದನ್ನು ಹೇಳೋಕ್ಕಾಗೋದು ಇಲ್ಲ. ನೀವು ಅದನ್ನು ಹೇಳೋದಕ್ಕೆ ನಿಮಗೆ ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ನಾನು ಪುನಃ ಜಿಲ್ಲಾಡಳಿತಕ್ಕೆ ಮತ್ತು ಆಯಾಯ ತಾಲ್ಲೂಕು ಆಡಳಿತಗಳಿಗೆ ಒತ್ತಾಯ ಮಾಡೋದಿಷ್ಟೇ, ನಮ್ಮ ಬೇಡಿಕೆಗಳೇನಿದ್ದಾವೆ ಸ್ಥಳದಲ್ಲೇ ಬಗೆಹರಿಸಿ. ನೀವು ಸರ್ಕಾರದ ಮಟ್ಟದಲ್ಲಿದೆ ಅಂತ ನೀವು ಹೇಳ್ಬೋದು, ಸರ್ಕಾರದ ಗಮನಕ್ಕೆ ತಂದು ನಮ್ಮ ಬೇಡಿಕೆಗಳನ್ನು ಇಲ್ಲೇ ಸ್ಥಳದಲ್ಲೇ ಈಡೇರಿಸಿ. ನಾವು ಅಲ್ಲೋಗಿ ಕಾಯ್ಕೊಂಡು ಕೂರೋದ್ರ ಬದಲು 40-30 ವರ್ಷಗಳಿಂದನೂ ಅದೇ ಕೆಲಸನೇ ಮಾಡ್ಕೊಂಡು ಬಂದಿದ್ದೀವಿ. ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ. ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ, ಸಿದ್ಧವಾಗಿಲ್ಲ. ನಾವು ಸ್ಥಳದಲ್ಲೇ ನಮಗೆ ಸಮಸ್ಯೆಗಳು ಬಗೆಹರಿಬೇಕು. ನಾವು ಈಗಾಗಲೇ ಏನೇನು ಸಮಸ್ಯೆಗಳು ಅಂತ ನಾವು ಈಗಾಗಲೇ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಭಾಳ ಸ್ಪಷ್ಟವಾಗಿ
ಸವಿವರವಾಗಿ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನೀವು ಅದನ್ನು ಪರಿಗಣಿಸಬೇಕು. ಪರಿಗಣಿಸಿ ಸ್ಥಳದಲ್ಲೇ ನಿಯಮಾನುಸಾರ ಮಾಡಿ, ನಿಯಮ ಬಾಹಿರವಾಗಿ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ, ನಿಯಮಾನುಸಾರನೇ ಮಾಡಿ. ನಾವು ಇನ್ನೂ 15 ದಿನ ಕೂತ್ಕೋತೀವಿ, ತಿಂಗಳು ಕೂತ್ಕೋತೀವಿ. ಸ್ಥಳದಲ್ಲೇ ನಮಗೆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ನಾವು ಈ ಮೂಲಕ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ. ಇತ್ತ ಮತ್ತೊಬ್ಬ ಹೋರಾಟಗಾರ ಮಾತನಾಡಿ, ನಮ್ಮ ಸಮಿತಿಯಿಂದ 8 ದಿನದಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದೇವೆ. ಆದರೆ ಯಾವೊಬ್ಬ ಅಧಿಕಾರಿ ಕೂಡ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ತಹಸೀಲ್ದಾರ್, RI, AC ಯಾವೊಬ್ರು ಕೂಡ ಬಂದಿಲ್ಲ. ಬಂದ್ರೂ ಕೂಡ ಆ ಕ್ಷಣಕ್ಕೆ ಏನೋ ಸಮಾಧಾನ ಮಾಡಿ ಹೋಗ್ತಾರೆ. ಆದ್ರೆ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿಸ್ತಾ ಇಲ್ಲ. ನಮ್ಮ ಸಮಸ್ಯೆ ಬಗೆಹರಿಯುವವರೆಗೂ ನಾವು ಈ ಜಾಗವನ್ನ ಬಿಟ್ಟು ಕದಲೋದಿಲ್ಲ ಅಂತ ತಿಳಿಸಿದ್ದಾರೆ. ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ತುಮಕೂರು ಜಿಲ್ಲೆ ಏನು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಇವತ್ತಿಗೆ 8 ದಿವಸ ಆಯಿತು. 8 ದಿವಸದಿಂದ ಆಯಾ ತಾಲೂಕಿನ ತಹಸೀಲ್ದಾರ್ಗಳು, RIಗಳು, ವಿಲೇಜ್ ಅಕೌಂಟೆಂಟ್ಗಳು ಬಂದು ಸಮಸ್ಯೆಗಳನ್ನು ಕೇಳ್ಕೊಂಡೋಗಿದ್ದಾರೆ. ಇಲ್ಲಿವರೆಗಾಗಿ ಆ ಸಮಸ್ಯೆಗಳು ಏನಾಗಿದ್ದಾವೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಹಾಗಾಗಿ ಅದೇ ವಿಚಾರವಾಗಿ ಈ ದಿನ ಮಧುಗಿರಿ ಉಪ ವಿಭಾಗಾಧಿಕಾರಿಗಳು ಒಂದು ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಏನಿಲ್ಲಿ ಪುನರಾವರ್ತನೆಯಾಗಿ ಏನು ಇಲ್ಲಿ ನಾವು ಇಶ್ಯೂಸ್ ಹೇಳಿದೋ ಅದೇ ಇಶ್ಯೂಸ್ ಅಲ್ಲೂ ಮಾತಾಡಿದ್ರು. ಅದಕ್ಕೆ ನಾವು ಸ್ಥಳದಲ್ಲೇ ಏನು ಈ ಒಂದು ಬಡ ಜನರಿಗೆ ಸ್ಥಳದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಯುವವರೆಗೂ ನಾವು ಕೂಡ ಈ ಧರಣಿನ ಕೈ ಬಿಡಲ್ಲ ಅಂತೇಳಿ ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಹೇಳ್ಬಿಟ್ಟು ಬಂದಿರ್ತೀವಿ. ಹಾಗೆಯೇ ಜಿಲ್ಲಾಡಳಿತ ಈ ಒಂದು ಬಡವರ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಾದರೆ ನಮ್ಮ ಸಮಿತಿಯಿಂದ ಹೋರಾಟವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತೀವಿ ಅಂತೇಳಿ ಜಿಲ್ಲಾಡಳಿತಕ್ಕೆ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಹಾಗಾಗಿ ಅಲ್ಲಿವರೆಗೂ ಬೇಡ, ಮುಂದೆ ಏನು ಈ ಸಮಸ್ಯೆಗಳು ನಾವು ಬೇಡಿಕೆ ಇಟ್ಟಿದ್ದೀವೋ ಅದನ್ನು ಈ ಸ್ಥಳದಲ್ಲೇ ಬಗೆಹರಿಸ್ಬಿಟ್ಟು ಈ ನೊಂದಂಥ ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಒಂದು ವೇಳೆ ಇದೇನ ಕೆಲಸ ಏನಾರ ಮಾಡಿಕೊಡ್ಲಿಲ್ಲ ಅಂದರೆ, ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಲಿಲ್ಲ ಅಂದರೆ ಅರೆಬೆತ್ತಲ ಮೆರವಣಿಗೆ ಆಗಿರ್ಬೋದು, ಪಂಜಿನ ಮೆರವಣಿಗೆ ಆಗಿರ್ಬೋದು, ಅಥವಾ ಭಿಕ್ಷಾಟನೆ ಆಗಿರ್ಬೋದು, ತುಮಕೂರು ನಗರದಲ್ಲಿ ಈ ಒಂದು ಕೆಲಸನ ಮಾಡ್ತೀವಿ. ಅಲ್ಲಿಗಾಗಿ ನೀವು ಅವಕಾಶ ಕೊಡ್ದಲೇ ಈ ಸಮಸ್ಯೆಗಳನ್ನು ತುರ್ತಾಗಿ ಬಗೆಹರಿಸಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆಯಾ ತಾಲೂಕಿನ ತಹಸೀಲ್ದಾರ್ಗಳಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಭೂಮಿ ಮತ್ತು ವಸತಿ ಹೋರಾಟ ಸಮಿತಿಯ ಕಾರ್ಯಕರ್ತರ ಗೋಳನ್ನ. 8 ದಿನದಿಂದ ಮಳೆ ಗಾಳಿ ಎನ್ನದೇ DC ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದ್ರೆ ಅಧಿಕಾರಿಗಳು ಮಾತ್ರ ಇವರತ್ತ ತಿರುಗಿ ಕೂಡ ನೋಡ್ತಾ ಇಲ್ಲ. ಅಧಿಕಾರಿಗಳೇ ನಿಮ್ಮ ನಿರ್ಲಕ್ಷ್ಯತನಕ್ಕೆ ಏನ್ ಹೇಳ್ಬೇಕು? ಒಮ್ಮೆ ಬಂದು ಬಡ ಬಗ್ಗರ ನೋವಿಗೆ ಸ್ಪಂದಿಸಿ. ನಿಮ್ಮನ್ನ ಅವರು ಕೋಟಿ ಕೋಟಿ ದುಡ್ಡು ಕೊಡಿ, ಬಂಗ್ಲೆ ಕಟ್ಕೊಡಿ ಅಂತ ಕೇಳ್ತಾ ಇಲ್ಲ ಸ್ವಾಮಿ. ಸರ್ಕಾರದ ಆದೇಶವನ್ನ ಸರಿಯಾಗಿ ಜಾರಿ ಮಾಡಿ ನಮಗೆ ಭೂಮಿ ಹಕ್ಕು ಕೊಡಿ ಅಂತ ಕೇಳ್ತಿದ್ದಾರೆ. ಕೇವಲ ಕಾಟಾಚಾರಕ್ಕೆ ಹೋಗಿ ಮೂಗಿಗೆ ತುಪ್ಪ ಸವರಿ ಬರುವುದಲ್ಲ, ಅವರ ನೋವಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.